ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನ ಆದಮೇಲೆ ನಾನು ಈ ಥರ ಲೈವ್ ಆಗಿ ಕ್ಯಾಮ್ರಾ ಮುಂದೆ ಬರ್ತಾ ಇರೋದು. ಇವತ್ತಿನ ಬ್ಲಾಗ್ ಏನಪ್ಪ ಅಂತಂದರೆ, ನಾನು ಕಂಪ್ನಿ ಕಡೆಯಿಂದ ಕ್ರಿಕೆಟ್ ಆಡೋದಕ್ಕೆ ಹೋಗ್ತಾ ಇದ್ದೀನಿ. ಎಲ್ರಿಗೂ ಇಡೀ ಕಂಪ್ನಿಯವ್ರಿಗೆ ಕ್ರಿಕೆಟ್ ಲೀಗ್ ಇದೆ. ತುಂಬ ಕಂಪ್ನೀಲಿ ಈ ಥರ ಮಾಡ್ತಾರೆ, ಕಾರ್ಪೊರೇಟ್ ಕಂಪ್ನೀಸ್ ಎಲ್ಲ. ನಮ್ಮ ಕಂಪ್ನಿಲೂ ಈ ವರ್ಷ ಆಡ್ಕೊಂಡಿರೋದ್ರಿಂದ ನಾನು ಫಸ್ಟ್ ಟೈಮ್ ನಾನು ಪಾರ್ಟಿಸಿಪೇಟ್ ಮಾಡ್ತಾ ಇರೋದು. ತುಂಬ ದಿನ ಆದಮೇಲೆ ಫಸ್ಟ್ ಟೈಮ್ ನಾನು ಕ್ರಿಕೆಟ್ ಆಡ್ತಾ ಇರೋದು. ಬ್ಯಾಟ್ ಹಿಡಿತಾ ಇರೋದು, ಬಾಲ್ ಹಿಡಿತಾ ಇರೋದು. ವಿತೌಟ್ ಪ್ರಾಕ್ಟೀಸ್ ನಾವು ಕ್ರಿಕೆಟ್ ಆಡೋಕ್ಕೆ ಹೋಗ್ತಾ ಇದ್ದೀವಿ. ಸೊ ಹುಡುಗಿರ್ ಮ್ಯಾಂಡೇಟರಿ, ಕ್ರಿಕೆಟ್ ಟೀಮಲ್ಲಿ ಹುಡುಗಿರ್ ಮ್ಯಾಂಡೇಟ್ರಿ ಇದೆ ಎಲ್ಲ ಕಂಪ್ನಿಲೂ. 2 ಗರ್ಲ್ಸ್ ಮ್ಯಾಂಡೇಟ್ರಿ ಇರೋದ್ರಿಂದ ಸೊ ನಾವು ಟೀಮ್ ಪಿಕಪ್ ಮಾಡಬೇಕಾದ್ರೆ ಹೇಗಾಯಿತು ಅಂದರೆ, 2 ಗರ್ಲ್ಸ್ ಅಲ್ಲ 4 ಗರ್ಲ್ಸ್ ಮ್ಯಾಂಡೇಟ್ರಿ ಆಗೋಗಿದ್ವಿ. ಎಲ್ಲರೂ ನಾನು ಬರ್ತೀನಿ ಅಂತ ಇನಿಷಿಯೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ನಾನು ನನ್ನ ಬೆಸ್ಟ್ ಫ್ರೆಂಡ್ ಇಬ್ಬರು ಮ್ಯಾಂಡೇಟ್ರಿ ಟೀಮ್ಮೇಟ್ಸ್ ಇದ್ದೀವಿ. ನಾವು ಹೇಗೆ ಆಡ್ತೀವೋ ನಿಜ ಗೊತ್ತಿಲ್ಲ, ನಮಗೊಂಚೂರು ಪ್ರಾಕ್ಟೀಸ್ ಇಲ್ಲ, ನಾವು ಕ್ರಿಕೆಟ್ ಆಡೇ ಇಲ್ಲ. ಹೇಗೆ ಆಡ್ತೀವೋ ಗೊತ್ತಿಲ್ಲ, ಬಟ್ ಪಾರ್ಟಿಸಿಪೇಷನ್ ಈಸ್ ಇಂಪಾರ್ಟೆಂಟ್ ಅಂತ ಹೇಳಿ ಮ್ಯಾಂಡೇಟ್ರಿ ಇಟ್ಟಿದ್ದಾರೆ ಹುಡುಗಿರಿಗೆ ಅಂತ. ಸೊ ಹಾಗೆಯೇ ಕಂಪ್ನಿ ಕಡೆಯಿಂದ ಟಿ ಶರ್ಟ್ ಕೂಡ ಕೊಟ್ಟಿದ್ದಾರೆ ಎಲ್ರಿಗೂ. ಸೊ ಸೇಮ್ ಟಿ ಶರ್ಟ್ ಕೊಟ್ಟಿದ್ದಾರೆ ಎಲ್ರಿಗೂ, EYGDS ಅಂತ ನೋಡ್ಬೋದು ನೀವು. ಸೊ ಸೇಮ್ ಟಿ ಶರ್ಟ್ ಎಲ್ರಿಗೂ, ಇದು ಬ್ಲೂ ಕಲರ್, ಸ್ಕೈ ಬ್ಲೂ ಕಲರ್ ಕೊಟ್ಟಿದ್ದಾರೆ. ಸೊ ನನ್ನ ಸೈಜ್ಗೆ ನಾನು ಆರ್ಡರ್ ಮಾಡ್ಕೊಂಡಿದ್ದೆ. ಸೊ ಸೈಜ್ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ, ಸೈಜ್ ಕೊಟ್ಟರೆ ನೀವು ಆ ಟಿ ಶರ್ಟ್ ಆರ್ಡರ್ ಕೊಟ್ಟಿರ್ತಾರೆ, ಅದು ನಿಮಗೆ ಕೊಡ್ತಾರೆ ಕಂಪ್ನಿ ಕಡೆಯಿಂದ. ಸೊ ಎಸ್ ಸೈಜ್ ಬಂದಿದೆ ನನ್ನ ಟಿ ಶರ್ಟು. ಸೊ ಇದನ್ನು ಹಾಕ್ಕೊಂಡು ಇನ್ನೇನು ಹೋಗ್ತಾ ಇರೋದೆ ಗ್ರೌಂಡ್ಗೆ ಕ್ರಿಕೆಟ್ ಆಡೋದಕ್ಕೆ. ಸೊ ನಾನು ಅಲ್ಲಿ ಹೋದ್ಮೇಲೆ ನಿಮ್ಗೆ ತೋರಿಸ್ತೀನಿ ಕ್ರಿಕೆಟ್ ಹೇಗೆ ಆಡಿದೆ, ಗ್ರೌಂಡ್ಗೆ ಹೇಗೆ ರೀಚ್ ಆದೆ. ನಾವು ಕ್ರಿಕೆಟ್ ಗೆಲ್ತೀವ ಸೋಲ್ತೀವ, ನನಗಂತೂ ಪಕ್ಕಾ ಸೋಲ್ತೀವಿ ಅಂತಲೇ ಅನಿಸೋದು. ಬಿಕಾಸ್ ಏನೂ ಪ್ರಾಕ್ಟೀಸ್ ಇಲ್ಲದೆ ಕ್ರಿಕೆಟೇ ಬರದೆ ಅದು ಹೇಗೆ ಆಡೋಕ್ಕೆ ಸಾಕಾಗತ್ತೆ. ಹುಡುಗರಿಗೆ ಗೊತ್ತಿರುತ್ತೆ, ಹುಡುಗರೆಲ್ಲ ಟೀಸ್ ಮಾಡೋಕ್ಕೆ ಹೋಗ್ಬಿಡಿ ಕ್ರಿಕೆಟ್ ಹೆಂಗೆ ಆಡ್ತೀಯ ಅಂತ. ಇಟ್ಸ್ ಜಸ್ಟ್ ಅ ಪಾರ್ಟಿಸಿಪೇಷನ್ ಇಂಪಾರ್ಟೆಂಟ್. ಇದು ಗೆಲ್ತೀವೋ ಬಿಡ್ತೀವೋ ಸೆಕೆಂಡರಿ. ಟೀಮಲ್ಲಿ ಫನ್ ಇರುತ್ತೆ, ಚೆನ್ನಾಗಿ ಎಂಜಾಯ್ ಮಾಡ್ಬೋದು ಅಂತ ಕ್ರಿಕೆಟ್ಗೆ ಹೋಗ್ತಾ ಇರೋದು. ಸೊ ಫುಲ್ ವಿಡಿಯೋ ನೋಡಿ, ಕಂಪ್ಲೀಟಾಗಿ ಮಿಸ್ ಮಾಡಿದೆ ನೋಡಿ ಅಂತ ಹೇಳ್ತಾ, ಸಿ ಆಲ್ ಇನ್ ದ ಕಮಿಂಗ್ ವಿಡಿಯೋ. ನಮ್ಮ ಗುಂಡು ಮರಿ ಆಲ್ ದ ಬೆಸ್ಟ್ ಹೇಳ್ತಾನೆ ಇವಾಗ. ಗುಂಡು ಮರಿ ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್ ಅಮ್ಮ. ಥ್ಯಾಂಕ್ ಯು ಮರಿ. ಕ್ರಿಕೆಟ್ ಆಡಕ್ ಹೋಗ್ತೀನಿ. ಆಲ್ ದ ಬೆಸ್ಟ್. ಗೆತ್ತಿನ ಸೋಲ್ತೀನಿ ಹೇಳ್ಬಿಡು. ಅವೆಲ್ಲ ಹೇಳೋದಿಲ್ಲ, ನೀನ್ ಆಡೇ ಇಲ್ಲ ಆಟ, ಗ್ಯಾರಂಟಿ ಇಲ್ಲ. ಅದು ಸೋಲ್ತೀನಿ ಅಂತ ಹೇಳು. ಸೋಲ್ತನೆ. ಅಮ್ಮ ಮಾಡಿದ ಬಿಸಿ ರೊಟ್ಟಿ, ರಾಜಗಿರಿ ಪಲ್ಯ. ಅಜ್ಜಿ ಕ್ರಿಕೆಟ್ ಆಡಕ್ ಹೊಂತೀನಿ. ಎಂಜಾಯ್ ದ ಗೇಮ್, ಡೋಂಟ್ ಲುಕ್ ಫಾರ್ ದ ಕಪ್. ಅಷ್ಟೇ, ಗೆದ್ರ ಸಾಕ. ಆಲ್ ದ ಬೆಸ್ಟ್ ಅಮ್ಮ. ಆಲ್ ದ ಬೆಸ್ಟ್ ಅಮ್ಮ. ಆಲ್ ದ ಬೆಸ್ಟ್. ಆಲ್ ದ ಬೆಸ್ಟ್ ಅಷ್ಟೇ. ಪಕ್ಕ ಸೋತ್ ಬರ್ತೀನಿ ಅಂತ ತಗೊಂಡು ಗೊತ್ತದ ಅಲ್ಲ ಚಪ್ಪ? ಯಾರಿಗೆ ಗೊತ್ತು? ಪಕ್ಕ ಹೋಗಿ. ಸೊ ಫೈನಲಿ ರೆಡಿಯಾಗಿ ಕ್ರಿಕೆಟ್ ಸ್ಟೇಡಿಯಮ್ಗೆ ಹೋಗಬೇಕಾಗಿತ್ತು. ಹಾಗಾಗಿ ಮೆಟ್ರೋ ಕನೆಕ್ಟ್ ಇತ್ತು. ಮೆಟ್ರೋಯಿಂದ ಅಲ್ಲಿ ಹೋಗಿ ಅಲ್ಲಿ ನನ್ನ ಫ್ರೆಂಡ್ ಪಿಕ್ ಮಾಡಬೇಕಾಗಿತ್ತು. ತುಂಬ ಲೇಟಾಗಿ ಬಂದಳು, ಹಾಗಾಗಿ ಕಾಡಿಸ್ತಾ ಇದ್ದೆ ಅವಳನ್ನ. ಟೈಮ್ ಹೇಳಿದ್ದೊಂದು 1/2 hour ಲೇಟಾಗಿ ಬಂದಿದ್ಲು. ಜರ್ನಿ ಮಾಡೋದು ತುಂಬಾ ಡಿಫಿಕಲ್ಟ್ ಆಗಿತ್ತು. ಟ್ರಾಫಿಕ್ ಹೆವಿ ಇತ್ತು ಅವತ್ತು. 2 hours ಆಯಿತು ನಮ್ಗೆ ಆಲ್ಮೋಸ್ಟ್ ರೀಚ್ ಆಗೋದಕ್ಕೆ. ಇದು ಬಂದುಬಿಟ್ಟು ಕ್ರಿಕೆಟ್ ಸ್ಟೇಡಿಯಂ, ನಾನು ಹೇಳಿದ್ನಲ್ಲ ಅದು ಕ್ರಿಕೆಟ್ ಸ್ಟೇಡಿಯಂ. ಇದು ಬುಕ್ ಮಾಡ್ಕೊಂಡಿರ್ತಾರೆ ಪ್ಲೇಗ್ರೌಂಡು, ಯಾವುದಾದ್ರೂ ಆಪ್ಷನ್ ಇರೋದನ್ನು ತೊಗೊಂಡು. ಇಲ್ಲಿ 4 ಪ್ಲೇಗ್ರೌಂಡ್ ಇತ್ತು, 4 ಟೀಮ್ಸು ಒಟ್ಟಿಗೆ ಆಟ ಆಡ್ತಾ ಇದ್ದಿದ್ದು. ಸೊ ಒಂದೊಂದು ಗ್ರೌಂಡಲ್ಲಿ 2 ಟೀಮ್ ಆಟ ಆಡ್ತಾ ಇದ್ದಿದ್ದು, ಸೊ ದಟ್ ಈಸಿಯಾಗಿ ಕಂಪ್ಲೀಟ್ ಮಾಡ್ಬೋದು ಅಂತ. ಬಿಕಾಸ್ ಆಲ್ಮೋಸ್ಟ್ 46 ಟೀಮ್ ಮೇಲೇ ಇತ್ತು ಕ್ರಿಕೆಟ್ ಟೀಮ್ಸು. 3 ದಿನ ಆಟ ಆಗಿತ್ತು. ಹಾಗಾಗಿ ಟೀಮ್ ಜಾಸ್ತಿ ಇರೋದ್ರಿಂದ 4 ಗ್ರೌಂಡ್ ಬುಕ್ ಮಾಡ್ಕೊಂಡಿದ್ರು. ಇವಳೇ ನನ್ನ ಬೆಸ್ಟ್ ಫ್ರೆಂಡ್, ನಾನು ಹೇಳಿದ್ನಲ್ಲ, ನಾವಿಬ್ಬರು ಹುಡುಗಿರು ಟೀಮಲ್ಲಿ ಇರೋದು. ನಿಮ್ಗಿದ್ದೆಲ್ಲ ಹುಡುಗರಿದ್ದಾರೆ. When we came here to play cricket. Who will win? We will win, of course. We are pro players. ನಂದು ಹಾಯ್. ಫೈನಲಿ ನಾವು ಗ್ರೌಂಡಿಗೆ ಬಂದ್ವಿ. ಇಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ನೋಡಿ, ಪ್ರಾಕ್ಟೀಸ್ ಮ್ಯಾಚ್. ಅದು ಮೇನ್ ಮ್ಯಾಚ್ ಇರೋದು ಆ ಗ್ರೌಂಡಲ್ಲಿ, ಅಲ್ಲಿ ಕಾಣಿಸ್ತಿದೆಯಲ್ಲ ಆ ಗ್ರೌಂಡಲ್ಲಿ. ವಿಡಿಯೋ ಮಾಡ್ತಿರೋದು ನನ್ನ ಫ್ರೆಂಡ್ ನಂದಿತಾ. ಅವಳು ಕ್ಯಾಮ್ರಾ ಮುಂದೆ ಬರಲ್ಲ, ನಾನು ಅಂದರೂ ತೋರಿಸ್ತೀನಿ ಅವಳನ್ನ. ನಾನು ಪ್ರಾಕ್ಟೀಸ್ ಮಾಡ್ತೀನಿ, ಪ್ರಾಕ್ಟೀಸ್ ಮಾಡಿದ ವೀಡಿಯೋನು ಅಲ್ಲಿ ಹಾಕ್ತೀನಿ. ಇಲ್ಲಿ ನಮ್ಮ ಟೀಮ್ ಪ್ರಾಕ್ಟೀಸ್ ಮಾಡ್ತಾ ಇದೆ. ಹುಡುಗಿರಿಗೆ ಮ್ಯಾಂಡೇಟ್ರಿ 1 ಓವರ್ ಬೌಲಿಂಗ್ ಮಾಡಲೇಬೇಕು. ಅಪೋಸಿಟ್ ಟೀಮ್ಗೆ ನಾವು ಬಾಲ್ ಮಾಡಬೇಕಾಗತ್ತೆ. ಹಾಗಾಗಿ ನಂದಿತಾ ಪ್ರಾಕ್ಟೀಸ್ ಮಾಡ್ತಾಯಿದ್ಲು. ನನಗೆ ಬೌಲಿಂಗಲ್ಲಿ ಇಷ್ಟ ಇಲ್ಲದೆ ಇರೋದ್ರಿಂದ ನಾನು ಅದು ಪ್ರಾಕ್ಟೀಸು ಮಾಡೋಕ್ಕೆ ಹೋಗಲಿಲ್ಲ. ಸೊ ಅವಳು ಬೌಲಿಂಗ್ ಮಾಡಿದ್ಲು, ನಾನು 1 ಓವರ್ ಬ್ಯಾಟಿಂಗ್ ಮಾಡಿದೆ. 1 ಓವರ್ ಹುಡುಗಿರಿಗೆ ಕೊಡೋದು. ಸೊ ಮಿಕ್ಕಿದ ಓವರೆಲ್ಲ ಹುಡುಗರಿಗೆ ಇರುತ್ತೆ. ಸೊ ನಮ್ಮ ಟೀಮೆಲ್ಲ ಇಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರೋದು. ಹುಡುಗರು ಇರ್ತಾರೆ, ಮಿಕ್ಕಿದ ಜನ ಎಲ್ಲ. 2 ಹುಡುಗಿರು ಮ್ಯಾಂಡೇಟ್ರಿ. ಎಕ್ಸ್ಟ್ರಾ ಪ್ಲೇಯರ್ಸು 2 ಹುಡುಗಿರು ಬಂದಿದ್ದರು.
ನಾನು ಬ್ಯಾಟಿಂಗ್ ಪ್ರಾಕ್ಟೀಸ್ ಮಾಡ್ತಾಯಿದ್ದೆ. ತುಂಬ ಕೆಟ್ಟದಾಗಿದೆ ಅನಿಸುತ್ತೆ, ಸ್ವಲ್ಪ ಟಾಲರೇಟ್ ಮಾಡಿ ಅಂತ ಹೇಳ್ತೀನಿ. ಇನ್ನೇನು ಮ್ಯಾಚ್ ಸ್ಟಾರ್ಟ್ ಆಗೋ ಟೈಮ್ ಆಯಿತು. ಹಳೆ ಮ್ಯಾಚ್ ಏನು ಆಡ್ತಾಯಿದ್ರು ಅದು ಮುಗೀತಾ ಬಂತು. ಸೊ ನಾವು ಇನ್ನೇ ಮೆಂಟಲಿ ಪ್ರಿಪೇರ್ ಆಗಿ ಇನ್ನೂ ಆಟ ಆಡೋಕ್ಕೆ ಹೋಗೋದೆ, ಇನ್ನೂ ಸ್ಟಾರ್ಟ್ ಮಾಡೋದೆ. ಸೊ ಫಸ್ಟ್ ಹುಡುಗಿರಿಗೆ 1 ಓವರ್ ಇರುತ್ತೆ ಬ್ಯಾಟಿಂಗ್ ಮಾಡೋದಕ್ಕೆ. ಹಾಗಾಗಿ ನಾನು ನಂದಿತಾ ರೆಡಿ ಆಗ್ತಾಯಿದ್ವಿ. ಅವಳು ಹೆದರ್ಕೊತಾ ಇದ್ಲು ಸ್ವಲ್ಪ, ಹಾಗೆ ಹೆಂಗಿರುತ್ತೋ ಏನೋ, ಓಡೋಕ್ಕಾಗಲ್ಲ, ಲಾಂಗ್ ಇರುತ್ತೆ, ಓಡೋಕ್ಕಾಗಲ್ಲ. ಬಿಸಿಲು ಜಾಸ್ತಿ ಇತ್ತು ಅವತ್ತು. ಸೊ ಡಿಹೈಡ್ರೇಷನ್ ಆಗೋ ಚಾನ್ಸಸ್ ತುಂಬಾ ಇತ್ತು. ನೀರು ಕುಡಿತಾನೆ ಇದ್ವಿ ಫ್ರೀಕ್ವೆಂಟಾಗಿ. ಪುಣ್ಯಕ್ಕೆ ಅಲ್ಲೆಲ್ಲ ಮರಗಳಿರೋದ್ರಿಂದ ಸ್ವಲ್ಪ ತಂಪಾಗಿ ಕೂಡ ಇತ್ತು, ಅಷ್ಟು ಬಿಸಿಲಿದ್ರೂ. ಈಗ ಟೀಮವರೆಲ್ಲ ಮಾತಾಡ್ಕೊತಾ ಇದ್ವಿ. ಇದೆಲ್ಲ ನಮ್ಮ ಟೀಮ್ ಅಂತಲೇ ಹೇಳ್ಬೋದು. ಒಂದೊಂದು ಟೀಮು ಬಿಲ್ಡ್ ಆಗಿರುತ್ತೆ. ಆ ಕಡೆ ಒಂದು ಟೀಮು, ಈ ಕಡೆ ಒಂದು ಟೀಮು ಎಲ್ಲ ಕೂತ್ಕೊಂಡಿದ್ರು ಅಲ್ಲೇ. ಸೊ ಎಲ್ಲ ಟೀಮವರೆಲ್ಲ ಮಾತಾಡ್ಕೊಳ್ಳೋಣ ಬಿಫೋರ್ ವಿ ಎಂಟರ್ ದ ಗ್ರೌಂಡ್ ಅಂತ ಹೇಳಿ. ಸೊ ಒಂದು ಡಿಸ್ಕಷನ್ ಮಾಡ್ತಾ ಇದ್ವಿ. ಸೊ ನಾವು ಏನು ಡಿಸ್ಕಷನ್ ಮಾಡಿದ್ರು ಆಟ ಆಡೋದ್ರಲ್ಲೇ ಇಂಪಾರ್ಟೆಂಟ್, ಹೆಂಗೆ ಆಡ್ತೀವಿ ಅನ್ನೋದು ಮುಖ್ಯ ಆಗುತ್ತೆ. ಸೊ ನಾವು ಆಟ ಗೆದ್ವೋ ಬಿಟ್ವೋ ಅದೆಲ್ಲ ಸೆಕೆಂಡ್ರಿ. ಸೊ ವಿ ಎಂಜಾಯ್ಡ್ ಅ ಲಾಟ್. ಅವತ್ತು ನಾವು ತುಂಬಾ ಎಂಜಾಯ್ ಮಾಡಿದ್ವಿ. ಎಲ್ಲ ಮಾತಾಡಿಕೊಂಡು ನಗಾಡಿಕೊಂಡು ತುಂಬ ದಿನ ಆದಮೇಲೆ ಟೀಮ್ ಔಟಿಂಗ್ ಎಲ್ಲ ಹೋಗಿದ್ರಿಂದ ತುಂಬಾ ಎಂಜಾಯ್ ಮಾಡಿದ್ರು ಎಲ್ಲರೂ ಪಾರ್ಟಿಸಿಪೇಟ್ ಮಾಡದೇ ಇರೋರು ಕೂಡ ಗ್ರೌಂಡಿಗೆ ಬಂದಿದ್ರು ಎನ್ಕರೇಜ್ ಮಾಡೋದಕ್ಕೆ ಅಂತ. ಸೊ ಎಂಜಾಯ್ ಮಾಡಿದ್ವಿ ತುಂಬಾ ಅಂತ ಹೇಳ್ಬೋದು. ಸೊ ಇದೆಲ್ಲ ಮಾತಾಡಿದ್ಮೇಲೆ ಫಸ್ಟು ನಮ್ಮಿಬ್ಬರದ್ದು ಬ್ಯಾಟಿಂಗ್ ಇದೆ. ಸೊ ಎಲ್ಲ ಚೇರ್ ಅಪ್ ಮಾಡ್ತಾಯಿದ್ರು ನಮ್ಮನ್ನು. ಬ್ಯಾಟಿಂಗ್ ಎಲ್ಲ ಮುಗಿದ್ಮೇಲೆ ನೆಕ್ಸ್ಟು ಫೀಲ್ಡಿಂಗ್ ಇತ್ತು ನಮ್ಮದು. ಸೊ ಹಾಗಾಗಿ ನೆಕ್ಸ್ಟ್ ಎಲ್ಲರೂ ಫೀಲ್ಡಿಂಗ್ ಹೋಗ್ತಾ ಇದ್ವಿ. ಏನಾಯಿತು ಅಂದರೆ ಮ್ಯಾಚು ಪಕ್ಕ ಸೋತಿದ್ದೀವಿ, ಅದರಲ್ಲೇನೂ ಡೌಟೇ ಇಲ್ಲ. ಸೊ ಹಾಗಾಗಿ ಫೀಲ್ಡಿಂಗ್ ಹೋದ್ಮೇಲೆ ತುಂಬ ಈಸಿಯಾಗೆ ಮ್ಯಾಚ್ ಮುಗೀತು ಅಂತ ಹೇಳ್ಬೋದು. ಬಿಕಾಸ್ ದೇ ವೇರ್ ವೆರಿ ಸ್ಟ್ರಾಂಗ್. ಅಪೋಸಿಟ್ ಟೀಮ್ ಏನಿತ್ತು ಅವರು ತುಂಬ ಸ್ಟ್ರಾಂಗ್ ಆಗಿದ್ದರು. ಡೈಲಿ ಪ್ರಾಕ್ಟೀಸ್ ಮಾಡಿಕೊಂಡು ಗ್ರೌಂಡಿಗೆ ಬಂದಿದ್ರು ಅವರು. ಸೊ ನಮ್ಮದರಲ್ಲಿ ಒಬ್ಬರು ಪ್ರಾಕ್ಟೀಸ್ ಮಾಡಿರಲಿಲ್ಲ. ಸೊ ವಿನ್ನಿಂಗ್ ಸ್ಪೀಚ್ ನೋಡಿ. Because of Nandita, like we have won. Harsha. We won. We got 7 runs from her. How many runs you given, Nandita? ಮ್ಯಾಚ್ ಎಲ್ಲ ಮುಗೀತು. ಲಂಚ್ ಎಲ್ಲ ಅರೇಂಜ್ ಮಾಡಿದ್ರು. ಲಂಚ್ ಮಾಡಿಕೊಂಡು ಇನ್ನೇನು ಫೋಟೋ ತೆಗೆಸ್ಕೊಂಡು ಸ್ವಲ್ಪ ಎಂಜಾಯ್ ಮಾಡಿ ಮನೆಗೆ ಹೋಗ್ಬಿಡೋಣ ಅಂತ ಹೇಳಿ ಎಲ್ಲರೂ ಲಂಚ್ ಮಾಡಿಕೊಂಡು ಆಮೇಲೆ ಇಲ್ಲಿ ಒಂದು ಫೋಟೋಗೆ ಅಂತಲೇ ಹಾಕಿದ್ರು. ಸೊ ಎಲ್ಲ ಫೋಟೋ ತೆಗೆಸ್ಕೊಂಡ್ವಿ. ಅಲ್ಲೆಲ್ಲ ಗ್ರೌಂಡ್ ತುಂಬಾ ಚೆನ್ನಾಗಿತ್ತು, ಫುಲ್ ಗ್ರೀನ್ರಿ ಇತ್ತು. ಅದು ಮೆಡಿಕಲ್ ಕಾಲೇಜ್ ಗ್ರೌಂಡ್ ಆಗಿರೋದ್ರಿಂದ ತುಂಬ ನೀಟಾಗಿ ಮೇಂಟೈನ್ ಮಾಡಿದರು ಎಲ್ಲನೂ. ಸೊ ಇದು ನಮ್ಮ ಟೀಮು. ಇನ್ನೂ ಒಂದಿಬ್ಬರು ಜನ ಮಿಸ್ ಆಗಿದ್ದಾರೆ ಇದರಲ್ಲಿ, ಎಲ್ಲರೂ ಫೋಟೋ ತೆಗೆಸ್ಕೊಳ್ಳೋಕ್ಕಾಗಿಲ್ಲ. ಎಲ್ಲ ಮುಗಿದ್ಮೇಲೆ ಮನೆಗೆ ಬಂದಮೇಲೆ ನೋಡ್ಬೋದು ಶ್ರೇಯಾಂಶ್ ಅವ್ರ ಅತ್ತೆ ಮಾವನ ಜೊತೆ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದ. ನಂದು ಬೇಡ ನಮ್ಗೆ, ಅದು ತಾನು ತಿನ್ಸಿದ್ರ ಅದು ತಾ ಅದು ತಾ. ಇಷ್ಟೇ ಇವತ್ತಿನ ವಿಡಿಯೋ ಆಗಿರುತ್ತೆ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೊತೀನಿ. ಇಷ್ಟದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.